ರಾಜ್ಯದ 31 ಜಿಲ್ಲೆಯಲ್ಲಿ ಈ ನೆಲದ ಯುವಕರಿಗೆ ಕರ್ನಾಟಕ, ಕನ್ನಡ, ಕನ್ನಡಿಗ, ಕರ್ನಾಟಕದ ನೆಲ ಜಲ, ಕರ್ನಾಟಕದ ಸಂಸ್ಕೃತಿ, ಇಲ್ಲಿಯ ಆಚಾರ ವಿಚಾರಗಳ ಒಳಗೊಂಡಂಥ ಅಪ್ಪಟ ಕನ್ನಡದ ದೀಕ್ಷೆಯನ್ನು ಪ್ರತಿ ಜಿಲ್ಲೆಯಲ್ಲೂ ಈ ನೆಲದ ಯುವಕರಿಗೆ ಕೊಡಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ತೀರ್ಮಾನ ಮಾಡಿದೆ. ರಾಜ್ಯದ ಎಲ್ಲ ತಾಲೂಕುಗಳಲ್ಲಿ, ಹೋಬಳಿಗಳಲ್ಲಿ ನೂರಾರು ಜನರಿಗೆ ರಾಷ್ಟ್ರಕವಿ ಕುವೆಂಪು ಅವರ ದೀಕ್ಷೆಯ ತೊಡು ಹಿಂದೆ ಕಂಕಣ ಕಟ್ಟಿಂದೆ ಕನ್ನಡ ನಾಡೊಂದೇ ಅನ್ನುವ ಮಹಾದೀಕ್ಷೆಯೊಂದಿಗೆ ಕರ್ನಾಟಕದ ಯುವಕರೇನು ಇವತ್ತು ರಾಜಕೀಯ ಪಕ್ಷಗಳಲ್ಲಿ ಹೋಗಿ ಯಾವ ಕನ್ನಡದ ಕಾಳಜಿ ಕಳಕಳಿ ಇಲ್ಲದೆ ನಾಡುನುಡಿಯ ವಿಚಾರದಿಂದ ದೂರ ಉಳಿತಿರುವಂಥ ಇವತ್ತಿನ ಯುವಕರಿಗೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಭಾಷೆ ಅನ್ನುವ ಅಭಿಮಾನವನ್ನು ತುಂಬಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಇಂಥದ್ದೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಅದಕ್ಕಾಗಿ ನನ್ನ ತವರು ಜಿಲ್ಲೆ ಆಗಿರುವಂಥ ಹಾಸನದಿಂದ ಇದು ಪ್ರಾರಂಭ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿನ ದಿವಸ ಹಾಸನದಲ್ಲಿ ಈ ಕಾರ್ಯಕ್ರಮ ಪ್ರಾರಂಭ ಆಗುವ ಮುಖಾಂತರ ನಾಡಿನ 31 ಜಿಲ್ಲೆಯಲ್ಲೂ ಲಕ್ಷಾಂತರ ಈ ನೆಲದ ಯುವಕರಿಗೆ ಕನ್ನಡದ ದೀಕ್ಷಾ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರಾರಂಭ ಮಾಡಿದೆ. ಅದಕ್ಕಾಗಿ ಹಾಸನಕ್ಕೆ ಇವತ್ತು ನಾನು ಬಂದಂಥದ್ದು. ಸರ್, ಈಗ ನಾಮಫಲಕ ಕನ್ನಡದಲ್ಲಿ ಹಾಕ್ಬೇಕು ಅಂತ ಒಂದು ಗಡುವು ಕೊಟ್ಟರೆ ಸರ್, ಅದೇನು ಪೂರ್ತಿ ಆಯಿತು? ಇವತ್ತು ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಾಮಫಲಕದಲ್ಲಿ 60% ಕನ್ನಡ ಆಗಬೇಕು ಅನ್ನುವ ಕಾಯ್ದೆ ಕಾನೂನುಬದ್ಧವಾಗಿ ಆಗಿರಲಿಲ್ಲ. ಡಿಸೆಂಬರ್ 27ನೇ ತಾರೀಕು ಬೆಂಗಳೂರಿನಲ್ಲಿ ಭಾರಿ ದೊಡ್ಡ ಬೃಹತ್ ಮಟ್ಟದ ನಾಮಫಲಕ ಹೋರಾಟ ಏನು ನಡೀತು. ಆ ಹೋರಾಟದಲ್ಲಿ ನನ್ನ 16 ದಿವಸ ಜೈಲಿಗೆ ಕಳಿಸಿರು, ನನ್ನ ಮೇಲೆ 16 ಕೇಸ್ ಹಾಕಿರು. ಆ ಕಿಚ್ಚು ಇಡೀ ರಾಜ್ಯದಲ್ಲಿ ಅದರ ಹೋರಾಟದ ಪ್ರಭಾವ ಬೀರಿದಾಗ ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ರಾತ್ರೋರಾತ್ರಿ 2 ಸದನಗಳಲ್ಲೂ ಚರ್ಚೆಗೆ ಬಂದು ಅಂಗೀಕಾರ ಆಗಿ ರಾಜ್ಯಪಾಲರ ಅಂಕಿತವಾಗಿ ಈಗ ಸರ್ಕಾರ ಒಂದು ಕಾಯ್ದೆಯನ್ನು ಮಾಡಿದೆ. ಕರ್ನಾಟಕದ ಎಲ್ಲ ನಾಮಫಲಕಗಳಲ್ಲಿ 60% ಕನ್ನಡ ಕಡ್ಡಾಯವಾಗಿ ಇರಬೇಕು ಅನ್ನುವ ಕಾಯ್ದೆ ಜಾರಿಗೆ ಬಂದಿದೆ. ಬಹುಶಃ 40-50 ವರ್ಷಗಳ ಹೋರಾಟದ ಸಂದರ್ಭಕ್ಕೆ ಈ ಥರದ ಒಂದು ಕಾಯ್ದೆ ಬಂದಿರಲಿಲ್ಲ. ಅದು ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟದಿಂದಾಗಿ ಸರ್ಕಾರ ಆ ಕಾಯ್ದೆಯನ್ನು ಮಾಡಿದೆ. ಹಾಗಾಗಿ ಈಗ ಸುಮಾರು ಒಂದು 75-80 ಭಾಗ ಬೆಂಗಳೂರು ಒಳಗೊಂಡಂತೆ ಎಲ್ಲ ಕಡೆ ಕನ್ನಡ ಕಡ್ಡಾಯದ ನಾಮಫಲಕ ನಾವು ನೋಡ್ತಾ ಇದ್ದೀವಿ. ಇನ್ನೊಂದು 15-20% ಆಗಬೇಕಾಗಿದೆ. ಬಹುಶಃ ಮುಂದಿನ ನವೆಂಬರ್ ಒಳಗೆ ಹೊತ್ತಿಗೆ ಇಡೀ 100% ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗುತ್ತೆ.